ಸೃಷ್ಟಿಯ ಆದಿಯಲ್ಲಿ ನಿಶ್ಶಬ್ದ ಬಿಟ್ಟರೆ ಬೇರೇನೂ ಇರಲಿಲ್ಲ. ಆ ನಿಶ್ಶಬ್ದದ ಆಳದಿಂದ ಶಬ್ದ ಉದಯಿಸಿ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಇದನ್ನೇ ಮಹಾಸ್ಫೋಟ ಅಥವಾ ಬಿಗ್ ಬ್ಯಾಂಗ್ ಥಿಯರಿ ಎಂದು ಕರೆಯುತ್ತಾರೆ. ಕಾಲ, ಶಬ್ದ, ಬೆಳಕುಗಳ ಮೂಲವೇ ಈ ಹಿರಣ್ಯಗರ್ಭ. ಈ ಮೂಲ ಮಾತೃಗರ್ಭದಿಂದ ಬಿಡುಗಡೆಯಾದ ಬೆಳಕು ಮತ್ತು ಶಕ್ತಿಯ ಅಲೆಗಳು ಸುಂಟರ ಗಾಳಿಯಂತೆ ತಿರುಗುತ್ತಾ ವಿಸ್ತಾರವಾಗಿ ವ್ಯಾಪಿಸುತ್ತಾ ಬ್ರಹ್ಮಾಂಡದಲ್ಲಿ ಅಲೆ ಅಲೆಯಾಗಿ ವ್ಯಾಪಿಸುತ್ತಾ ಗ್ರಹ ನಕ್ಷತ್ರಗಳ ರೂಪಗಳನ್ನು ಪಡೆದುಕೊಂಡವು. ಕೋಟ್ಯಾಂತರ ಜ್ಯೋತಿರ್ವರ್ಷಗಳ ದೂರದಿಂದ ಹೊರಟ ಈ ಬೆಳಕು ಮತ್ತು ಚೈತನ್ಯ ಟ್ರಿಲಿಯಾಂತರ ಮರಳಿನ ಕಣಗಳ ರೂಪದಲ್ಲಿ ಗ್ರಹ ನಕ್ಷತ್ರಗಳ ಆದಿಯಾಗಿ ಸೃಷ್ಟಿಯಾದವು. ಇಡೀ ಈ ವಿಶ್ವ ತಿರುಗುವ ಆಯಸ್ಕಾಂತೀಯ ಅಲೆಗಳ ಅನಂತ ರೂಪ. ಈ ಆಯಸ್ಕಾಂತದ ಪರಮರೂಪವೇ ಪ್ರಾಣವಾಯಿತು. ಹಾಗೆ ನಮ್ಮ ಸೂರ್ಯ ಕೂಡ ಸಜೀವವಾಗಿ ತಿರುಗುತ್ತಿರುವ ಪ್ರಾಣರೂಪದ ಒಂದು ಜೀವಂತ ಸಂಕೇತ. ಸೂರ್ಯನ ಅಪಾರ ಆಯಸ್ಕಾಂತೀಯ ಬಲದಿಂದ ತನಗೆ ಸೇರಿದ ಗ್ರಹಗಳನ್ನು ತನ್ನ ಸುತ್ತಲೂ ತಿರುಗಿಸಿಕೊಳ್ಳುತ್ತಾ ಅವುಗಳಿಗೆ ಆಯಸ್ಕಾಂತವನ್ನು, ಪ್ರಾಣ ಚೈತನ್ಯವನ್ನು ಉಣಬಡಿಸುತ್ತಿದ್ದಾನೆ. ಈ ನಮ್ಮ ವಾಸಸ್ಥಾನವಾದ ವಸುಂಧರೆಯು 5 ತತ್ವಗಳಾದ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು ಹಾಗೂ ಆಕಾಶಗಳ ಸಮನ್ವಯದಿಂದ ತನ್ನ ಮೇಲೆ ಜೀವರಾಶಿ ಸೃಷ್ಟಿಯಾಗಲು ಕಾರಣೀಭೂತಳಾಗಿದ್ದಾಳೆ. ಮಾನವನ ಶರೀರ ಪೃಥ್ವಿಯ ಈ 5 ಭೂತಗಳಿಂದ ಮಾಡಲ್ಪಟ್ಟು ಮನೋಕಾರನಾದ ಚಂದ್ರನಿಂದ ನಮ್ಮ ಮನಸ್ಸು ಉತ್ಪತ್ತಿಯಾಯಿತು. ಅದರಲ್ಲಿ ಆತ್ಮಕಾರಕ ಸೂರ್ಯನಿಂದ ನಮ್ಮೊಳಗೆ ಆತ್ಮನ ಪ್ರವೇಶವಾಯಿತು. ನಮ್ಮ ಸಂಪೂರ್ಣ ಅಸ್ತಿತ್ವ ಎಂದರೆ ದೇಹ, ಮನಸ್ಸು ಮತ್ತು ಆತ್ಮಗಳ ಸಂಗಮ. ಹೀಗೆ ಶಬ್ದ, ಆಯಸ್ಕಾಂತೀಯ ಶಕ್ತಿ, ಬೆಳಕು, ಪ್ರಾಣಗಳ ಸಂಗಮದಿಂದ ವಸುಂಧರೆಯ ಮೇಲೆ ನಮ್ಮ ಜೀವನ ಶುರುವಾಯಿತು. ನಮ್ಮ ಅಸ್ತಿತ್ವದ ಭೌತಿಕ ರೂಪ ಭೂತಾಯಿಂದ ಬಂದಿದ್ದಾದರೆ ನಮ್ಮ ಅಸ್ತಿತ್ವದ ಅಭೌತಿಕ ರೂಪವೇ ಸೂರ್ಯ ಮತ್ತು ಅದರಾಚೆಗಿನ ವಿಶ್ವಶಕ್ತಿ. ಇವುಗಳ ಮಧ್ಯೆ ಕಾಮನಬಿಲ್ಲಿನಂತಹ 7 ವರ್ಣರೂಪಿ ಅಸ್ತಿತ್ವಗಳು ನಿರ್ಮಾಣವಾದವು. ಇವುಗಳನ್ನೇ ನಾವು ಸಪ್ತಲೋಕಗಳು, ಸಪ್ತರ್ಷಿಗಳು, ಸಪ್ತವರ್ಣಗಳು, ಸಪ್ತಸ್ವರಗಳು ಎಂದು ಕರೆಯುವುದು. ಈ ಸಪ್ತವರ್ಣದ ಕಾಮನ ಬಿಲ್ಲು ಸ್ವರ್ಗ ಮತ್ತು ಭೂಮಿಗಳನ್ನು ಬೆಸೆಯುವ ಕಮಾನು ಸೇತುವೆ. ಸಾಂಕೇತಿಕವಾಗಿ ಇದು ನಮ್ಮ ಅಸ್ತಿತ್ವದಲ್ಲಿ ಸಪ್ತ ಚಕ್ರಗಳನ್ನು ಪ್ರತಿನಿಧಿಸುತ್ತದೆ.
ಈ ಸಪ್ತಚಕ್ರಗಳು ಭೌತಿಕ ಅಸ್ತಿತ್ವದಿಂದ ಅಭೌತಿಕ ಅಸ್ತಿತ್ವವನ್ನು ಸಂಪರ್ಕಿಸುವ ಪ್ರಜ್ಞಾಸ್ತರಗಳು ಅಥವಾ ಮೆಟ್ಟಿಲುಗಳು ಎಂದು ನಾವು ಭಾವಿಸಬಹುದು. ಅಸ್ತಿತ್ವದ ಎಲ್ಲರನ್ನೂ ಎಲ್ಲವನ್ನೂ ಬೆಸೆಯುವ ಕೊಂಡಿಗಳೇ ಈ ವರ್ಣ ಸೇತುವೆಗಳು. ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಈ ಸಂಪೂರ್ಣ ಅಸ್ತಿತ್ವ ಅನ್ನಮಯ, ಪ್ರಾಣಮಯ, ಮನೋನ್ಮಯ, ವಿಜ್ಞಾನಮಯ ಹಾಗೂ ಆನಂದಮಯಗಳೆಂಬ 5 ಕೋಶಗಳಿಂದ ಮಾಡಿದ್ದಾಗಿದೆ. ಪ್ರಾಣಮಯ ಮತ್ತು ಮನೋನ್ಮಯ ಕೋಶದೊಳಗಿನ ಸೂಕ್ಷ್ಮ ಶರೀರವು 72,000 ನಾಡಿಗಳಿಂದ ಕೂಡಿದ್ದು, ಅವುಗಳಲ್ಲಿ ಈಡ ಮತ್ತು ಪಿಂಗಳ ಹಾಗೂ ಸುಷುಮ್ನ ನಾಡಿಗಳು ಉಳಿದ ಎಲ್ಲ ನಾಡಿಗಳನ್ನು ನಿಯಂತ್ರಣ ಮಾಡುತ್ತವೆ. ಈಡ ನಾಡಿ ತಾಮಸಿಕ ಪ್ರಕೃತಿಯದ್ದಾದರೆ ಪಿಂಗಳ ನಾಡಿ ನಮ್ಮ ರಾಜಸಿಕ ಪ್ರಕೃತಿಯನ್ನು ಪ್ರತಿನಿಧಿಸುತ್ತದೆ. ಸುಷುಮ್ನ ನಾಡಿಯು ಸಾತ್ವಿಕ ನಾಡಿಯಾಗಿದ್ದು ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತದೆ. ನಮ್ಮ ಪ್ರಜ್ಞೆಯನ್ನು ಮೂಲಾಧಾರದಿಂದ ಸಹಸ್ರಾರಕ್ಕೆ ಕೊಂಡೊಯ್ಯುವ ಸೂಕ್ಷ್ಮ ನಾಡಿಯೇ ಸುಷುಮ್ನ ನಾಡಿ. ಬೆನ್ನು ಮೂಳೆಯಲ್ಲಿರುವ ಸುಷುಮ್ನ ನಾಡಿಯ ಎಡ ಬಲಗಳಲ್ಲಿ ಈಡ ಮತ್ತು ಪಿಂಗಳ ನಾಡಿಗಳು ಪರಸ್ಪರ ಸರ್ಪಗಳು ಹೆಣೆದುಕೊಂಡಿರುವ ಹಾಗೆ 7 ಚಕ್ರಗಳ ಸುತ್ತಲೂ ಇವುಗಳ ಜೋಡಣೆಯಾಗುತ್ತದೆ. ಇವುಗಳಲ್ಲಿ ಈಡ ನಾಡಿಯಿಂದ ಶಕ್ತಿಯು ಆಕಾಶದ ಕಡೆ ಸಾಗಿದರೆ, ಆಕಾಶದೆಡೆಯಿಂದ ಶಿವರೂಪದ ಬೆಳಕು ಪಿಂಗಳ ನಾಡಿಯ ಮೂಲಕ ಕೆಳಸಾಗುವುದು. ಹೀಗೆ ಆಕಾಶದಿಂದ ಸಾಗಿ ಬರುವ ಧನಾತ್ಮಕ ಶಕ್ತಿ ಧರೆಯಿಂದ ಮೇಲ್ಸಾಗುವ ಋಣಾತ್ಮಕ ಶಕ್ತಿಗಳ ಬೆಸುಗೆಯಾಗಿ ಸೂಕ್ಷ್ಮ ಶರೀರದಲ್ಲಿನ ಚಕ್ರಗಳು ಅಥವಾ ನಾವು ಶಕ್ತಿ ಕೇಂದ್ರಗಳು ಅಂತ ಏನು ಕರಿತೇವೆ, ಅವು ತಮ್ಮ ಸುತ್ತಲೂ ಪ್ರಾರಂಭಿಸುತ್ತವೆ. ತನ್ಮೂಲಕ ದೇಹದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳ ಬಿಡುಗಡೆಯಾಗಿ ಶಿವಶಕ್ತಿ ರೂಪವಾದ ಈ ಚೈತನ್ಯದಿಂದ ನಮ್ಮ ಅಸ್ತಿತ್ವದೊಳಗೆ ಆತ್ಮಜ್ಯೋತಿಯು ಪ್ರಜ್ವಲಿಸುವುದು. ಒಂದೊಂದು ಚಕ್ರಗಳಿಗೂ ನಿರ್ದಿಷ್ಟವಾದ ಕಾರ್ಯ ಮತ್ತು ಜವಾಬ್ದಾರಿಗಳಿದ್ದು, ಇವು ನಮ್ಮ ಪ್ರಜ್ಞೆಯು ಒಂದೊಂದು ಮುಖವಾಗಿ ಹರಿಯಲು ಸಹಕಾರಿಯಾಗಿವೆ. ಅಂತಹ 4 ಪದ್ಮದಳ ರೂಪವುಳ್ಳ ಮೊದಲನೇ ಚಕ್ರವೇ ಮೂಲಾಧಾರ ಚಕ್ರ. ಇದು ನಮ್ಮ ಬೆನ್ನು ಮೂಳೆಯ ತುತ್ತ ತುದಿಯಲ್ಲಿದ್ದು ಕೆಂಪು ವರ್ಣದಿಂದ ಕೂಡಿದೆ. ಭೂತತ್ವವನ್ನು ಪ್ರತಿನಿಧಿಸುವ ಈ ಚಕ್ರದ ಬೀಜಾಕ್ಷರ ಲಂ. ಈ ಮೊದಲನೇ ಚಕ್ರ ನಮ್ಮ ಭೌತಿಕ ಅಥವಾ ಪ್ರಾಪಂಚಿಕ ಜೀವನದ ಸಂಕೇತ. ಇದನ್ನು ರೂಟ್ ಚಕ್ರ ಎಂದು ಕರೆಯುತ್ತಾರೆ. ಈ ಚಕ್ರವು ನಮ್ಮ ಅಸ್ತಿತ್ವದ ಸಂಕೇತ. ಕುಂಡಲಿನಿ ಶಕ್ತಿಯು ಮೂಲಾಧಾರದಲ್ಲಿ 3.5 ಸುತ್ತು ಹಾಕಿ ಮಲಗಿರುವ ಹಾವಿನಂತೆ ಅಥವಾ ಸರ್ಪದಂತೆ ಈ ಚಕ್ರದಲ್ಲಿ ಸುಪ್ತವಾಗಿ ಮತ್ತು ಗುಪ್ತವಾಗಿ ನೆಲೆಸಿದ್ದಾಳೆ ಎಂಬುದು ಆಧ್ಯಾತ್ಮಿಕ ಚಿಂತಕರ ಅನುಭವ ಮತ್ತು ಅಭಿಪ್ರಾಯ. ಯಾವಾಗ ಸಾಧಕನು ಧ್ಯಾನದಲ್ಲಿ ಈ ಕೇಂದ್ರದ ಮೇಲೆ ಗಮನವಿಟ್ಟು ನಿರ್ದಿಷ್ಟವಾದ ಸಾಧನೆ ಮಾಡಿದಾಗ ಮಲಗಿರುವ ಸರ್ಪರೂಪಿ ಕುಂಡಲಿನಿಯು ತನ್ನ ಹೆಡೆಯನ್ನು ಮೇಲೆತ್ತಿ ಒಂದೊಂದೇ ಚಕ್ರಗಳ ಮೂಲಕ ಮೇಲೆ ಸಾಗುತ್ತಾ ತನ್ನ ಪತಿ ಶಿವನನ್ನು ತಲುಪುವಳು. ನಮ್ಮ ಆಧ್ಯಾತ್ಮಿಕ ಪ್ರಗತಿ ಸರಿಯಾದ ಪಥದ ಕಡೆ ಸಾಗಬೇಕಾದರೆ ಮೂಲಾಧಾರ ಚಕ್ರದ ಪ್ರಗತಿಯು ಬಹಳ ಪ್ರಮುಖವಾದ್ದು. ಹೇಗೆ ಮರವೊಂದು ಎತ್ತರಕ್ಕೆ ಬೆಳೆಯಲು ಅದರ ಬೇರುಗಳು ಎಷ್ಟು ಮುಖ್ಯವೋ, ಹಾಗೆ ನಮ್ಮ ಜೀವನ ಪಥದಲ್ಲಿ ಗಮ್ಯಸ್ಥಾನ ತಲುಪಲು ಮೂಲಾಧಾರ ಚಕ್ರವು ಅಷ್ಟೇ ಮುಖ್ಯ. ಈ ಕೇಂದ್ರದಲ್ಲಿ ಧ್ಯಾನ ಮಾಡುವುದು ನಮ್ಮ ದೇಹವೆಂಬ ದೇಗುಲವನ್ನು ಸನ್ಮಾನಿಸಿದಂತೆ. ಮೂಲಾಧಾರ ಕೇಂದ್ರವು ಜಾಗೃತಿಗೊಂಡ ನಂತರ ಪ್ರಜ್ಞೆಯು 2ನೆಯ ಚಕ್ರವಾದ ಸ್ವಾಧಿಷ್ಠಾನದ ಕಡೆ ಹರಿಯತೊಡಗುವುದು. ಜಲತತ್ವವನ್ನು ಪ್ರತಿನಿಧಿಸುವ ಈ ಚಕ್ರ ಕಿತ್ತಳೆ ವರ್ಣದಿಂದ ಕೂಡಿದ್ದು 6 ಪದ್ಮದಳಗಳನ್ನು ಹೊಂದಿದೆ. ಈ ಚಕ್ರದ ಬೀಜಾಕ್ಷರ ವಾಂ.
ಈ ಚಕ್ರವನ್ನು ನಮ್ಮ ಮನಸ್ಸು ಪ್ರವೇಶಿಸಿದಾಗ ಸಾಧಕನಿಗೆ ಆಸೆ ಅಭಿಲಾಷೆಗಳು ಮನಸ್ಸಿನಲ್ಲಿ ಉತ್ಪತ್ತಿಯಾಗುತ್ತವೆ. ಕುಂಡಲಿನಿ ಶಕ್ತಿಯು ಕಪ್ಪು ಬಿಳುಪು ಅಥವಾ ಇನ್ಯಾಂಗ್ ಎಂಬ ಎರಡು ರೂಪದೊಂದಿಗೆ ನಮ್ಮ ಮುಂದಿನ ಸಂತಾನೋತ್ಪತ್ತಿಗೆ ಕಾರಣವಾಗುತ್ತದೆ. ಇದು ಜಾಗೃತಿಗೊಂಡಾಗ ಸಾಧಕನಲ್ಲಿ ಅಲುಗಾಟಗಳು, ಸಂಕಲ್ಪಗಳು, ಅಭಿಲಾಷೆಗಳು, ಅನಂತ ಸುಖಗಳು ಅನುಭವಕ್ಕೆ ಬರಬಹುದು. ಇದೊಂದು ರೀತಿಯ ಮಿಲನ ಸುಖದ ಭಾವನೆಗಳು ಮನದಲ್ಲಿ ಮೂಡಿ ಬರಬಹುದು. ಇಲ್ಲಿಂದ ತೃಪ್ತಿಗೊಂಡ ಕುಂಡಲಿನಿ ಶಕ್ತಿಯು ನಂತರ ಮೂರನೆಯ ಕೇಂದ್ರಕ್ಕೆ ಹರಿಯುವುದು. ಈ ಮೂರನೇ ಕೇಂದ್ರದ ಹೆಸರೇ ಮಣಿಪೂರಕ. 10 ಪದ್ಮದಳಗಳಿಂದ ಕೂಡಿರುವ ಹಳದಿ ವರ್ಣದ ಈ ಚಕ್ರವು ಮಣಿಪೂರಕ ಚಕ್ರ ಎಂದು ಕರೆಯಲ್ಪಡುವುದು. ನಾಭಿಯ ಭಾಗದಲ್ಲಿರುವ ಈ ಚಕ್ರದ ಬೀಜಾಕ್ಷರ ರಂ. ಅಗ್ನಿತತ್ವವನ್ನು ಪ್ರತಿನಿಧಿಸುವ ಈ ಚಕ್ರವನ್ನು ಕುಂಡಲಿನಿ ಶಕ್ತಿಯು ಪ್ರವೇಶಿಸಿದಾಗ ಸಾಧಕನಿಗೆ ಶರೀರದ ಕಣಕಣಗಳಲ್ಲಿಯೂ ಅಪಾರವಾದ ಶಕ್ತಿಯ ಹರಿವು ಅನುಭವಕ್ಕೆ ಬರಬಹುದು. ನಮ್ಮೊಳಗಿನ ಮತ್ತು ನಮ್ಮ ಹೊರಗಿನ ದಿವ್ಯ ಶಕ್ತಿಗಳ ಸಂಗಮ ಆಗುತ್ತಿರುವ ಅನುಭವವು ಕೂಡ ಈ ಚಕ್ರದಲ್ಲಿ ಸಾಧಕನಿಗೆ ಉಂಟಾಗಬಹುದು. ಈ ಚಕ್ರದಲ್ಲಿ ನಮ್ಮ ಅಹಂಕಾರ ದಹಿಸಿ ಅದೇ ಬೆಳಕಿನ ಅನಂತ ರೂಪವಾಗುವುದು. ಇಲ್ಲಿಂದ ಊರ್ಧ್ವಮುಖಿಯಾಗಿ ಕುಂಡಲಿನಿಯ ಆರೋಹಣ ಹೃದಯ ಭಾಗದಲ್ಲಿರುವ ಹಸಿರು ವರ್ಣದಿಂದ ಕೂಡಿರುವ 12 ಪದ್ಮದಳಗಳ ಅನಾಹತ ಚಕ್ರಕ್ಕೆ ಸಾಗುವುದು. ಈ ಚಕ್ರವು ಪ್ರಕೃತಿಯಲ್ಲಿ ವಾಯುತತ್ವವನ್ನು ಪ್ರತಿನಿಧಿಸುತ್ತದೆ. ಇದರ ಬೀಜಾಕ್ಷರ ಎಂ ಎಂದು. ಇಲ್ಲಿ ಸಾಧಕರಿಗೆ ತನ್ನ ಅಸ್ತಿತ್ವ ಗಾಳಿಯಂತೆ ಹಗುರ, ಆಕಾಶದಂತೆ ವಿಶಾಲವಾದಂತಹ ಅನುಭವಗಳು ಜಾಗೃತಗೊಂಡು ಕುಂಡಲಿನಿ ಎಂಬ ಸರ್ಪಕ್ಕೆ 2 ರೆಕ್ಕೆಗಳು ಮೂಡುತ್ತವೆ. ಪ್ರೇಮ, ಮಧುರ ಭಾವಗಳು ಮನದಲ್ಲಿ ಮೂಡಿ ಸಾಧಕನ ಮನಸ್ಸು ವಿಶಾಲತೆಯನ್ನು ಪಡೆದುಕೊಳ್ಳುತ್ತದೆ. ಪ್ರತಿಯೊಂದು ಶ್ವಾಸದಲ್ಲಿ ಸಾಧಕನಿಗೆ ವಿಸ್ತಾರತೆಯ, ಅನಂತತೆಯ, ನಿರ್ಮಲತೆಯ ಹಾಗೂ ಪರಿಶುದ್ಧತೆಯ ಪ್ರೇಮಾನುಭಾವಗಳು ತನ್ನ ಅನುಭವಕ್ಕೆ ಬರತೊಡಗುತ್ತವೆ. ನಮ್ಮ ಸಂಕಾರ, ಅಹಂಕಾರಗಳು ದಮನಗೊಂಡು ವಾತ್ಸಲ್ಯ, ಪ್ರೀತಿ, ಕರುಣೆ, ಪರೋಪಕಾರ ಗುಣಗಳು
ಸಾಧಕನಲ್ಲಿ ಜಾಗೃತಗೊಳ್ಳುವು. ದೇಹ ಮನಸ್ಸುಗಳ ಬೆಸಗೆಯಾಗಿ ಹೃದಯ ಮತ್ತು ಶ್ವಾಸಗಳು ವ್ಯಕ್ತಿಯಲ್ಲಿ ತನ್ನ ಲಯಬದ್ಧತೆಯನ್ನು ಕಂಡುಕೊಂಡು ಸಾಧಕನಿಗೆ ತನ್ನ ಭಾವನೆಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಬರುತ್ತದೆ. ನಮ್ಮ ಬದುಕು ಕಾವ್ಯಮಯವಾಗಿ ಆಪ್ಯಾಯಮಾನವೆನಿಸುತ್ತದೆ. ಸಂಕುಚಿತ ಹೃದಯಗಳು ವಿಕಾಸಗೊಂಡು ವ್ಯಕ್ತಿಯಲ್ಲಿ ಸಮಷ್ಟಿ ಪ್ರಜ್ಞೆ, ಹೃದಯ ಪ್ರಜ್ಞೆ ಜಾಗೃತಿಗೊಳ್ಳುವುದು. ಇಲ್ಲಿಂದ ಕುಂಡಲಿನಿ ಶಕ್ತಿಯು 5ನೇ ಕೇಂದ್ರವಾದ ನೀಲಿ ವರ್ಣದ 16 ಪದ್ಮದಳದ ವಿಶುದ್ಧಿ ಚಕ್ರಕ್ಕೆ ಬಂದು ತಲುಪುತ್ತದೆ. ಆಕಾಶ ತತ್ವವನ್ನು ಪ್ರತಿನಿಧಿಸುವ ಈ ಚಕ್ರದ ಬೀಜಾಕ್ಷರ ಹಂ ಎಂದು. ಕಂಠದಲ್ಲಿ ಸ್ಥಿತವಿರುವ ವಿಶುದ್ಧಿ ಚಕ್ರಕ್ಕೆ ಕುಂಡಲಿನಿ ಪ್ರವೇಶ ಆದ ಮೇಲೆ ಅದು ತನ್ನ ಸೂಕ್ಷ್ಮರೂಪಿ ಕಂಪನ ತರಂಗಗಳಿಂದ ಇನ್ನಷ್ಟು ಪರಿಪಕ್ವಗೊಂಡು ಪರಿಶುದ್ಧಗೊಂಡು ಬ್ರಹ್ಮಾಂಡದ ಸೂಕ್ಷ್ಮ ತರಂಗಗಳ ಜೊತೆ ಸಮೀಕರಿಸಿಕೊಂಡು ಎಲ್ಲ ತಾರಾಪುಂಜಗಳಿಂದ ಬ್ರಹ್ಮಾಂಡದಿಂದ ಸಂಗೀತದ ಅಲೆಗಳನ್ನು ಗ್ರಹಿಸಲು ಶಕ್ತವಾಗುತ್ತದೆ. ಹೃದಯದಿಂದ ಮನಸ್ಸಿಗೆ ಹರಿದು ಬರುವ ಅಂತರ್ವಾಣಿಯು ವಿಶುದ್ಧಿ ಚಕ್ರದಲ್ಲಿ ಶುದ್ಧೀಕರಿಸಲ್ಪಟ್ಟು ನಾವು ಹೊರ ಪ್ರಪಂಚಕ್ಕೆ ಸಂಪೂರ್ಣವಾಗಿ ನಮ್ಮ ಮಾತಿನ ಮೂಲಕ, ನಮ್ಮ ವಾಣಿಯ ಮೂಲಕ ತಲುಪಲು ಸಾಧ್ಯವಾಗುತ್ತದೆ. ನಮ್ಮ ಮನೋವಾಣಿಯು ಆತ್ಮವಾಣಿಯಾಗಿ ಬದಲಾಗಿ ನಮ್ಮ ಹೊರ ಜಗತ್ತಿನ ವ್ಯಕ್ತಿಗಳ ಸಂಪರ್ಕ ಸುಲಭ ಹಾಗೂ ಪರಿಣಾಮಕಾರಿ ಎನಿಸುತ್ತದೆ. ನಮ್ಮ ವಾಣಿಯು ಬ್ರಹ್ಮಾಂಡ ಶುದ್ಧ ಶಬ್ದವಾದ ಓಂಕಾರದಿಂದ ಕೂಡಿರುತ್ತದೆ. ವಿಶುದ್ಧಿ ಚಕ್ರ ಜಾಗೃತಿಗೊಂಡ ನಂತರ ಕುಂಡಲಿನಿ ಶಕ್ತಿಯು 2 ಹುಬ್ಬುಗಳ ಮಧ್ಯೆ ಇರುವ ಆಜ್ಞಾ ಚಕ್ರದ ಕಡೆ ಹರಿಯುವುದು. ತಿಳಿ ನೇರಳೆ ವರ್ಣದಿಂದ ಕೂಡಿರುವ 2 ಪದ್ಮದಳದ ಈ ಆಜ್ಞಾ ಚಕ್ರದ ಬೀಜಾಕ್ಷರ ಆ ಉ ಮ ಅಂದರೆ ಓಂ. ಈ ಚಕ್ರದಲ್ಲಿ ನಾವು ಲೋಕದ ಸಮಸ್ತವನ್ನು ಅರಿಯುವ, ಅನುಭವಿಸುವ ಶಕ್ತಿಯನ್ನು ಹೊಂದಿದ್ದೇವೆ. ಇಲ್ಲಿ ಕುಂಡಲಿನಿಯು ಹೊಳೆಯುವ ಮುತ್ತಿನಂತಹ ಬೆಳಕಿನ ಸರಳುಗಳೊಂದಿಗೆ ನವಿರಾಗಿ ಮೈದೆಳೆಯುವುದು. ಇಲ್ಲಿ ಸಾಧಕನು ಆಳ ಮತ್ತು ದಿವ್ಯ ದೃಷ್ಟಿಗಳ ಹಾಗೂ ಸಂಪೂರ್ಣ
ಒಳನೋಟಗಳ ಸಾಮರ್ಥ್ಯವನ್ನು ಹೊಂದಿ ಸಾಧಕನ ಅಂತಃಚಕ್ಷು ಅಥವಾ ಜ್ಞಾನಚಕ್ಷು ತೆರೆಯಲ್ಪಟ್ಟು ಸಾಧಕನಿಗೆ ಅನೂಹ್ಯ ಹಾಗೂ ವಿಶೇಷವಾದ ದೃಶ್ಯಾನುಭವಗಳು, ದಶವಿಧ ನಾದಗಳು, ಸಪ್ತಸ್ವರಗಳೊಂದಿಗೆ ಮೇಳೈಸಿ ಸಾಧಕನು ದಿವ್ಯಾನಂದವನ್ನು, ದಿವ್ಯ ಅನುಭೂತಿಯನ್ನು ಹೊಂದುವನು. ಅವನ ಮನಸ್ಸು ಅನಂತ ಲೋಕದ ಬೆಳಕಿನಲ್ಲಿ ಲೀನವಾಗಿ ತನ್ನ ಕುಬ್ಜತೆಯನ್ನು, ಮಲಿನತೆಯನ್ನು ಕಳೆದುಕೊಂಡು ಪರಿಶುದ್ಧ ಮನಸ್ಸಾಗುತ್ತದೆ. ಸಾಧಕರಿಗೆ ಇಲ್ಲಿ ಆಧ್ಯಾತ್ಮಿಕ ಪ್ರಪಂಚದ ಅನುಭವಗಳು ಅನುಭವಕ್ಕೆ ಬರತೊಡಗುವು. ಕೆಲವೊಮ್ಮೆ ಕತ್ತಲ ಸುರಂಗದಿಂದ ಬೆಳಕಿನ ಸುರಂಗದ ಕಡೆ ಸಾಗಿದಂತಹ ಸುರಂಗ ಅನುಭವಗಳು ಕೂಡ ಆಗಬಹುದು. ಇಲ್ಲಿ ನಮ್ಮ ಮನಸ್ಸು ವಿಕಸನಗೊಂಡು ತನ್ನ ಅರಿವನ್ನು ಹಾಗೂ ಹರಿತವನ್ನು ಹೆಚ್ಚಿಸಿಕೊಳ್ಳುವುದು. ಆಜ್ಞಾಚಕ್ರ ಜಾಗೃತಿಯಾದೊಡನೆ ಕುಂಡಲಿನಿ ಶಕ್ತಿಯು ಬೆನ್ನು ಮೂಳೆಯ ಸುಷುಮ್ನ ಹಾದಿಯಲ್ಲಿ ರಭಸವಾಗಿ ಮೇಲೇರಿ ಸಹಸ್ರಾರ ಚಕ್ರದಲ್ಲಿ ವ್ಯಕ್ತಗೊಳ್ಳುವುದು. ನಿತ್ಯ ಮೇಲಿರುವ ಈ ಸಹಸ್ರಾರ ಚಕ್ರವು ಸಹಸ್ರಾರು ಪದ್ಮದಳಗಳನ್ನು ಹೊಂದಿರುವ ಪರಮ ಕೇಂದ್ರವಾಗಿದ್ದು, ಇದರ ಬೀಜಾಕ್ಷರ ಮಂತ್ರ ಸೋಹಂ. ಈ ಚಕ್ರವು ನೇರಳೆ ವರ್ಣದಿಂದ ಕೂಡಿದ್ದು, ಒಂದೊಂದು ಪದ್ಮದಳವು ಒಂದೊಂದು ಲೋಕಗಳ ದಿವ್ಯ ಜ್ಞಾನದ್ವಾರಗಳ ಸಂಕೇತವಾಗಿದೆ. ಈ ಚಕ್ರವನ್ನು ನಾವು ತಲುಪಿದಾಗ ನಮ್ಮ ಮನದಲ್ಲಿ ಒಮ್ಮೆಲೆ ಸಹಸ್ರಾರು ದಿಕ್ಕುಗಳ ಜ್ಞಾನಕಿಂಡಿಗಳು ತೆರೆದಂತಹ ಅನುಭವವಾಗಿ ಮನಸ್ಸಿಗೆ ಸಹಸ್ರಾರು ಸೂರ್ಯರು ಒಮ್ಮೆಲೆ ಪ್ರಕಾಶಮಾನವಾಗಿ ಕಾಣಿಸಿಕೊಂಡಂತಹ ಅನುಭವ ಉಂಟಾಗುವುದು. ಇಲ್ಲಿ ನಮ್ಮ ಪ್ರಜ್ಞೆ ದಶ ದಿಕ್ಕುಗಳನ್ನು ಆವರಿಸಿ ಅನೇಕ ಕೋನಗಳಿಂದ ಬ್ರಹ್ಮಾಂಡದ ಅರಿವನ್ನು ಪಡೆಯಲು ಶಕ್ತವಾಗುವುದು. ಇದನ್ನೇ ನಾವು ಆತ್ಮದರ್ಶನ, ದಿವ್ಯ ದರ್ಶನ, ಜ್ಞಾನದರ್ಶನ, ದೈವದರ್ಶನ, ಸಾಕ್ಷಾತ್ಕಾರ ಎಂಬ ಹೆಸರುಗಳಿಂದ ಕರೆಯಬಹುದು. ಇಲ್ಲಿ ಶಕ್ತಿಯು ಶಿವನನ್ನು ಕೂಡಿ ನಮ್ಮ ಮನದಲ್ಲಿ ಶಿವತಾಂಡವದ ಅನುಭವವೂ ಕೂಡ ಸಾಧಕರಿಗೆ ಉಂಟಾಗಬಹುದು. ಅನಂತ ಅಖಂಡ ಬ್ರಹ್ಮಾನಂದದ ಅನುಭವಗಳು ಈ ಸಮಯದಲ್ಲಿ ಸಾಧಕನಿಗೆ ಅರಿವಾಗಬಹುದು. ಸಾಧಕನ ಮನ ಹೂವಿನಂತೆ ಅರಳುತ್ತಾ ಮನದೊಳಗಿನ ಜ್ಞಾನ ಪರಿಮಳ ಬದುಕಿನಲ್ಲಿ ಪಸರಿಸುವುದು. ಇದನ್ನೇ ನಾವು ಮೋಕ್ಷ ಅಥವಾ ಜ್ಞಾನೋದಯ ಎನ್ನುವುದು. ಮನದಲ್ಲಿ ಸಂಚಯವಾಗಿದ್ದ ಕರ್ಮರೂಪಿ ಅಜ್ಞಾನದ ಕತ್ತಲು ಅಳಿದು ಹೊಸ ಜ್ಞಾನ ಪ್ರಕಾಶಿಸುವುದು. ಸಾಧಕನಿಗೆ ಇದೊಂದು ಅವರ್ಣನೀಯ ಅನುಭವ. ಸಮರ್ಥ ಗುರುಗಳ ಮಾರ್ಗದರ್ಶನ ಮತ್ತು ನಿಯಮಿತ ಸಾಧನೆಯಿಂದ ಎಲ್ಲರೂ ಈ ಔನ್ನತ್ಯಕ್ಕೆ ಏರಬಹುದು.